ಮರಳು ಮಾಫಿಯಾಗೆ ಸಂಬಂಧಪಟ್ಟಂತೆ ಅಧಿಕಾರಿಯೊಬ್ಬರು ಪರಿಶೀಲನೆ ಹೋಗಿದ್ರು, ಮಹಿಳಾ ಅಧಿಕಾರಿ. ಅವ್ರಿಗೆ ಮನ ಬಂದಂತೆ ನಿಂದನೆ ಮಾಡಿದ್ದಾರೆ. ನೋಡಿ, ಇದು ನನ್ನ ಗಮನಕ್ಕೆ ಬಂದಿದ್ದಿಲ್ಲ ಅಥವಾ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಯಾರು ಶಾಸಕರ ಮಗ ಇರ್ಬೋದು, ಲೋಕಸಭಾ ಸದಸ್ಯರ ಮಗ ಇರ್ಬೋದು, ಅದು ಸಾಮಾನ್ಯ ಜನರ ಮಗ ಇರ್ಬೋದು. ಯಾವುದೋ ವಿಷಯ ಬಂದಾಗ ನಾವು ಈಗ ನಿಮ್ಮ ಕಡೆ ನಾವು ಮಾತಾಡುವಾಗ ಸಹ ಮಾತಲ್ಲಿ ಮಧುರತೆಯೂ ಇರಬೇಕಾಗ್ತದೆ, ನಮ್ರತೆಯೂ ಇರಬೇಕಾಗ್ತದೆ. ಅನ್ನೋ ಅದರಲ್ಲಿ ಮಹಿಳೆಯರ ಜೊತೆ ಮಾತಾಡುವಾಗ ಭಾಳ ಜವಾಬ್ದಾರಿ ಮಾತಾಡಬೇಕಾಗ್ತದೆ. ಇಷ್ಟೇ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಸರ್, ಮೈಸೂರಿನಲ್ಲಿ ಉದಯಗಿರಿ ಅಂತ ಪೊಲೀಸ್ ಸ್ಟೇಷನ್ ಡಿಜೆಹಳ್ಳಿ ಕೆಜೆಹಳ್ಳಿ ಮೇಲೆ ಅಟ್ಯಾಕ್ ಮಾಡೋದಲ್ಲ, ಅದೇ ರೀತಿ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಪ್ರಚೋದನೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ DCP ಕಾರನ್ನು ಹೊಡೆದಾಕಿದ್ದಾರೆ, ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಇದು ದೊಡ್ಡ ಘಟನೆ ಆಗಿದೆ. ಇದು ಭಾಳ ತಪ್ಪು, ಇದು ಸರಿಯಲ್ಲ. ಯಾವುದೂ ಕಾನೂನು ವಿರುದ್ಧ ಕೆಲಸ. DGP ಗಾಡಿ ಮೇಲೆ ಕಲ್ಲು ಹೋಗಿದ್ದು ಅಂದರೆ ಏನು? ತಕ್ಷಣ ಪೊಲೀಸು ಅವ್ರ ಮೇಲೆ ಕ್ರಮ ತೊಗೊಳ್ಬೇಕಾಗ್ತದೆ. ಯಾರೂ ಇರಲಿ, ಇಲ್ಲಿ ಪಕ್ಷ ಪಂಗಡ ಏನು ಬರೋದಿಲ್ಲ. ಎಷ್ಟೋ ಅವು ಸರಿ ಇದ್ದರೂ ಸಹ ಕಾನೂನು ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ಸಮಯ ಬೇಕಾಗ್ತದೆ. ಮತ್ತು ಕೆಲಸಗಳು ಆಗುವಾಗ ಕಾಯ್ದೆ ಕಾನೂನು ಪ್ರಕಾರ ಪಾರದರ್ಶಕ ಆಗಬೇಕಾಗ್ತದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾರು ಹೊಡೆದು ಬಡೋದು, ಯಾರಿಗೆ ಬೈದು ಸಮಸ್ಯೆ ಬಗೆಹರಿಸಲಿಕ್ಕೆ ಆಗೋದು. ಕಾಂಗ್ರೆಸ್ನ ರಾಜಕಾರಣ ದೆಹಲಿಗೆ ತಲುಪಿದೆ ಸರ್. ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಹೋಗಿದ್ದಾರೆ. ನೋಡ್ರಿ, ಡೆಲ್ಲಿಗೆ ಹೋಗೋದೇನೋ, ನೀವು ಹೋಗ್ಬೋದು. ವಿಷಯದ ಹಣ ಇರಬೇಕು ಟಿಕೆಟ್ ತೆಗಿಲಿಕ್ಕೆ. ಇದು ನೀವು ಡೆಲ್ಲಿ ಹೋಗ್ಬರ್ಬೋದು. ಡೆಲ್ಲಿ ಹೋದರೆ ಡೆಲ್ಲಿಗೆ ಕರ್ನಾಟಕದ ರಾಜಕಾರಣ ಹೋಗೋದಂತ ಹೇಳೋದು ತಪ್ಪಾಗ್ತದೆ. ಕರ್ನಾಟಕ ರಾಜಕಾರಣ ಏನೂ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದೂ ಸಮಸ್ಯೆ, ಯಾವುದೂ ತೊಂದರೆ ಇಲ್ಲ. ಅದರಲ್ಲಿ ಇವತ್ತು ಯಾಕೆ ನೋಡಿ, ರಾಜ್ಯಾಧ್ಯಕ್ಷ ಬದಲಾವಣೆ ಸಹ ಆ ವಿಷಯ ಹೈಕಮಾಂಡಲ್ಲಿ ಅದೇ ಅಂತ ನಾನು ಭಾವಿಸಿದ್ದೆ. ಈಗ ಅವ್ರು ಯಾರು ಬರ್ತಿದ್ರು ಬೆಂಗಳೂರಿಂದ, ಡೆಲ್ಲಿಯಿಂದ ಬೆಂಗಳೂರು ಬರ್ತಿದ್ರು, ಚರ್ಚೆ ಮಾಡ್ತಿದ್ರು, ಡಿಸ್ಕಸ್ ಮಾಡ್ತಿದ್ದಾರಲ್ಲ. ಅನಾವಶ್ಯಕವಾಗಿ ಇದು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮದು ಇದರಲ್ಲಿ ಸ್ವಲ್ಪ ಸಹಕಾರ ಇರ್ತದೆ ಕ್ರಿಯೇಟ್ ಮಾಡಲಿಕ್ಕೆ ಈ ಇಂಥ ನ್ಯೂಸ್ಗಳು ಗೊತ್ತಲ್ಲ. ಹಾಗಾಗಿ ನನ್ನ ದೃಷ್ಟಿಯಿಂದ ಯಾವುದೋ ಹಾಗಿದ್ರೆ ಯಾರೋ ಒಬ್ಬ ಹೈಕಮಾಂಡ್ದಿಂದ ಇಲ್ಲಿ ಬರ್ತಿದ್ರಲ್ರಿ ಅಭಿಪ್ರಾಯ ಕೇಳಲಿಕ್ಕೆ, ಏನು ಮಾಡಬೇಕು ಹ್ಯಾಂಗೆ ಮಾಡ್ಬೇಕಂತ. ಅಂಥದ್ದೇನೂ ಆಗಿಲ್ಲ. ದಯಮಾಡಿ ಸಹಕರಿಸಿ. ನಮ್ಮ ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.